40 ಬಿಲ್ ಪಾಸ್ ಮಾಡಿದ್ದೀರಾ, ಒಂದೇ ದಿನ 24 ಬಿಲ್ ಪಾಸ್ ಮಾಡಿದ್ದೀರಾ. ನಾವಿಷ್ಟೆಲ್ಲ ಬಿಲ್ ಬಗ್ಗೆನೂ ನಿಮ್ಗೆ ಸಹಕಾರ ಕೊಟ್ಟಿದ್ದೀರಿ. ನಾವು ಕೇಳ್ತಾ ಇರೋದು ಒಂದೇ ಒಂದು, ಈ ಮಹಾಭಾರತದಲ್ಲಿ ಕೃಷ್ಣ ಕೇಳಿದ್ನಲ್ಲ 5 ಗ್ರಾಮನಾದರೂ ಕೊಡು ಅಂತ. ನಾವು ಒಂದೇ ಒಂದು ಬಿಲ್ ಕೇಳ್ತಾ ಇದ್ದೀರಿ, ಅದು ಸಮಾಜದ ಬಗ್ಗೆ ಕೇಳ್ತಾ ಇದ್ದೀರಿ. ಇದರಲ್ಲಿ ನನ್ನ ಸ್ವಾರ್ಥ ಏನಿದೆ? ನಾನೇನು ಮಾಡಲ್ಲ ಇದರಲ್ಲಿ, ನಾನೇನು ಮಾಡಲ್ಲ, ನಾನೇನು ಪರ್ಮನೆಂಟ್ ಅಲ್ಲ. ಇಡೀ ಸಮಾಜಕ್ಕೆ ಹೋಗುವಂಥದ್ದು. ನಾಳೆ ಏನಾನ ಹೆಚ್ಚು ಕಮ್ಮಿ ಆದರೆ ಜೀವಾವಧಿ ಶಿಕ್ಷೆ ಅಂತ ಹಾಕ್ಬಿಟ್ಟಿದ್ದಾರೆ, ಜೀವಾವಧಿ ಜೈಲಲ್ಲಿ ಇರಬೇಕು. ಪಾಟೀಲ್ ಹೇಳಿದ್ರು, ನೀವು ಯಾರೋ ಫಿಲಮ್ ಆಕ್ಟರ್ ಕರೆದ್ಬಿಟ್ಟೆ, ಕಮರ್ಷಿಯಲ್ ಅವೆಲ್ಲ ಫಿಲಮ್ ಆಕ್ಟ್ರು ಯಾವುದೇ ಬಂದ ಅದು ಕಮರ್ಷಿಯಲ್ ಬರ್ತದೆ, ಕಮರ್ಷಿಯಲ್ ಅಂತ ಮಾಡಿ. ಎನಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ವಿಲ್ ದಿಸ್ ಆಕ್ಟ್ ಕಮರ್ಷಿಯಲ್ ಅಲ್ದವಕ್ಕೆ ಈ ಆಕ್ಟು ತರಬೇಡಿ. ನಾವು ಏನೋ ಪೊಲಿಟಿಕ್ಸ್ಗೆ ಬಂದ್ಬಿಟ್ಟಿದ್ರಿ, ಅಣ್ಣ ಒಂದೇ ನಿಮಿಷ, ನಾವೇನೋ ಗೊತ್ತಿಲ್ಲ ಸರ್ ಅಧ್ಯಕ್ಷರೇ, ಪೊಲಿಟಿಕ್ಸ್ಗೆ ಬಂದ್ಬಿಟ್ಟಿದ್ರಿ, ಜೀವನ ಕಳೆದಿದ್ದೀರಿ ಸರ್. ಕೊನೆ ಈ ಥರದ್ದು ಏನಾನ ಹೆಚ್ಚು ಕಮ್ಮಿ ಆದರೆ ಜೀವನ ಪೂರ್ತಿ ಎಲ್ಲ ಹೋಗ್ಬೇಕಾಗ್ತದೆ ಸರ್. ಯಾಕೆ ಸರ್ ಇದನ್ನ, ಯಾಕೆ ಸರ್? ಯಾರಿಗೆ ಬಂದಾಯ್ತು, ಯಾರ್ಯಾರಿಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತದೋ ಗೊತ್ತಾಗಲ್ಲ ಸರ್. ನಾಳೆ ಏನೋ ದ್ವೇಷದ ಮೇಲೆ ಒಂದು ಪೊಲಿಟಿಕಲ್ ಪಾರ್ಟಿನ ನಾವು ಈ ಅಪರಾಧಿಗೆ ಮಾಡೋ ಅಂಥದ್ದು ಒಳ್ಳೇದಲ್ಲ. ಯಾಕೆಂದರೆ ಎಲ್ಲ ಪೊಲಿಟಿಷಿಯನ್ಸು ಒಳ್ಳೆಯರಾಗಿರಲ್ಲ, ನಿಮಗೂ ಗೊತ್ತೆ. ಒಳ್ಳೆಯರು ಇದ್ದಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವ್ರಿಗೆ ವೆಪನ್ ಒಳ್ಳೇದಕ್ಕೆ ಇದು ಯಾರು ವೆಪನ್ ಆಗಲ್ಲ. ನನಗೆ ಕೆಟ್ಟವ್ರ ಕೈ ಸಿಕ್ಕಿದ್ರೆ, ಇದು ಈ ವೆಪನ್ ಸಿಕ್ಕಿದ್ರೆ ಅವ್ರು ಏನೇನು ಮಾಡ್ಬೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷರೇ, ಸದನ ಸಮಿತಿಗೆ ಕೊಡ್ತೀವಿ. ಓಕೆ.